ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸೆಪ್ಟೆಂಬರ್ 18ನೇ ತಾರೀಕು ಚಂದ್ರಗ್ರಹಣ ಇದೆ. ಹಾಗೆಯೇ ಅದೇ ದಿನವೇ ಹುಣ್ಣಿಮೆ ಕೂಡ ಬಂದಿದೆ. ನಮಗೆ ಬೆಳಗ್ಗೆನೇ ನಮಗೆ ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರ ಆಗಲ್ಲ ಅಂದರೂ ಕೂಡ ನಾವು ಚಂದ್ರಗ್ರಹಣದ ದಿನ, ಹುಣ್ಣಿಮೆ ದಿನ ಈ ಮೂರು ವಸ್ತುಗಳನ್ನು ನಾವು ಗಂಟು ಕಟ್ಟಿ ಎಲ್ಲಿ ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಆ ಮೂರು ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಚಂದ್ರಗ್ರಹಣ ಆಗ್ಬೋದು, ಸೂರ್ಯಗ್ರಹಣ ಆಗ್ಬೋದು, ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಯಾವುದೇ ಒಂದು ಮಂತ್ರ ದೀಕ್ಷೆಯನ್ನು ಆಗಿದ್ದರೆ ಮಂತ್ರವನ್ನು ಪಠಣೆ ಮಾಡೋದಕ್ಕಾಗಲಿ ಅಥವಾ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೂ ಕೂಡ ಇದು ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗಾಗಿ ಈ ಸಾರಿ ನಮಗೆ ಚಂದ್ರಗ್ರಹಣ ಬಂದಿರೋದು ಈ ವರ್ಷದ ಕೊನೆಯ ಚಂದ್ರಗ್ರಹಣ. ಹಾಗಾಗಿ ಈ ದಿನ ಯಾರೆಲ್ಲ ತುಂಬಾ ಕಷ್ಟಪಡ್ತಾ ಇದ್ದೀನಿ, ನಾನು ಏನೇ ಮಾಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ಮಕ್ಕಳ ಮಾತು ಕೇಳ್ತಾ ಇಲ್ಲ, ನಮ್ಮ ಮನೇಲಿ ತುಂಬಾ ಕಷ್ಟ ಆಗಿದೆ, ನನ್ನ ಜೀವನದ ಉದ್ದಕ್ಕೂ ಬರೀ ಕಷ್ಟನೇ ಪಟ್ಟಿದ್ದೇನೆ ಹೊರತು ಇದುವರೆಗೂ ಸುಖ ದಿನಗಳು ಅನ್ನೋದು ನೋಡಿಲ್ಲ, ಬರೀ ಕಷ್ಟನೇ ಆಗಿದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅವರು ಚಂದ್ರಗ್ರಹಣದ ದಿನ ನೀವು ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ, ಚಂದ್ರಗ್ರಹಣದ ದಿನ ನೀವು ಸಾಯಂಕಾಲ ಆದರೂ ಪರವಾಗಿಲ್ಲ, ಮಹಾಲಕ್ಷ್ಮಿಯ ಫೋಟೋ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ, ತುಪ್ಪದ ದೀಪ ಇಲ್ಲಾಂದ್ರೂ ಮಾಮೂಲಿ ನೀವು ಎಣ್ಣೆ ದೀಪ ಹಚ್ತಿರಲ್ಲ ಅದೇ ದೀಪವನ್ನು ಹಚ್ಚಿ ಈ ಮೂರು ವಸ್ತುಗಳನ್ನು ಮಹಾಲಕ್ಷ್ಮಿಯ ಮುಂದೆ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಡಬೇಕಾಗತ್ತೆ. ಇದು ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ. ನಾನು ಎಷ್ಟೇ ದುಡಿತಾ ಇದ್ದೀನಿ ಅಂದರೂ ಕೂಡ ನಿಮಗೆ ಹಣ ನಿಮ್ಮ ಕೈ ಸೇರಬೇಕು, ನೀವು ಕೊಟ್ಟಿರೋ ಅಂಥ ಹಣ ನಿಮ್ಮ ಕೈ ಸೇರಬೇಕು, ನಿಮಗೆ ಬರಬೇಕಾದಂಥ ಹಣ ಬರಬೇಕು, ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರೂ ಅದು ಈಸಿಯಾಗಿ ಆಗಬೇಕು, ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ಇರಬೇಕು ಅಂದರೆ ಈ ಮೂರು ವಸ್ತುಗಳನ್ನು ನೀವು ಗಂಟು ಕಟ್ಟಿ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕಾಗತ್ತೆ. ಹಾಗಾದರೆ ಈ ಮೂರು ವಸ್ತುಗಳು ಯಾವುವು ಅನ್ನೋದಾದರೆ ಇದನ್ನು ನೀವು 18ನೇ ತಾರೀಕು ನಮಗೆ ಚಂದ್ರಗ್ರಹಣ ಇದೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಂದರೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು, ಇದೇ ಟೈಮಲ್ಲಿ ಮಾಡಬೇಕು ಅಂತ ಇಲ್ಲ. ಬೆಳಗ್ಗೆ ಚಂದ್ರಗ್ರಹಣ ಇರುತ್ತೆ ಆ ಸಮಯದಲ್ಲಿ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕೂಡ ಮಾಡ್ಬೋದು, ಯಾವ ಟೈಮಲ್ಲಾದರೂ ಮಾಡಿ. ಏನು ಮಾಡಬೇಕು ಅನ್ನೋದಾದರೆ ಇದಕ್ಕೆಲ್ಲ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಇದಕ್ಕೆ ಒಂದು ಕೆಂಪು ಬಟ್ಟೆ, ಚಿಕ್ಕ ಕೆಂಪು ಬಟ್ಟೆ ಬೇಕಾಗತ್ತೆ. ಇದಕ್ಕೆ ಹೊಸ ಬಟ್ಟೆನೇ ಬೇಕು, ಯಾವುದೇ ಕಾರಣಕ್ಕೂ ನೀವು ಹಳೆ ಬಟ್ಟೆಯನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹಾಗಾಗಿ ಹೊಸದು ಕೆಂಪು ಬಟ್ಟೆ, ಪಾಲಿಸ್ಟರು ಅಥವಾ ಕಾಟನ್ ಯಾವ ಬಟ್ಟೆ ಆದರೂ ಪರವಾಗಿಲ್ಲ, ಕೆಂಪು ಬಟ್ಟೆ ಬೇಕಾಗತ್ತೆ. ಇನ್ನು 3 ಲವಂಗ ಬೇಕಾಗತ್ತೆ, ಅದ್ರ ಜೊತೆ 3 ಕರ್ಪೂರ ಬೇಕಾಗತ್ತೆ. ಇದಕ್ಕೆ ಪಚ್ಚ ಕರ್ಪೂರ ಇದ್ದರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಪಚ್ಚ ಕರ್ಪೂರ ಇಲ್ಲ ಅಂದರೆ ಮಾಮೂಲಿ ನೀವು ಪೂಜಾ ರೂಮಲ್ಲಿ ಕರ್ಪೂರ ಇರುತ್ತಲ್ಲ ಅದೇ ಕರ್ಪೂರನು 3 ಬಿಲ್ಲೆಗಳ ಆಗಷ್ಟು ಕರ್ಪೂರವನ್ನು ಯೂಸ್ ಮಾಡಬೇಕಾಗತ್ತೆ. ಇನ್ನು 3ನೇ ವಸ್ತು ಯಾವುದು ಅನ್ನೋದಾದರೆ ಧನಿಯಾ ಸ್ನೇಹಿತರೆ. ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು ಇದು ಧನಿಯಾ. ಅದರಲ್ಲೂ ಈ 3 ವಸ್ತುಗಳು ತುಂಬಾ ಪ್ರಿಯ. ಅದರಲ್ಲೂ ನಮಗೆ ಧನಿಯಾ ಯಾವುದೇ ಒಂದು ಶುಭ ಕಾರ್ಯಕ್ಕಾಗಲಿ, ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಈ ಧನಿಯಾಗಿರುತ್ತೆ. ಹಾಗಾಗಿ 1 ಟೀ ಸ್ಪೂನ್ ಆಗಷ್ಟು ಧನಿಯಾ ಬೇಕಾಗುತ್ತೆ. ಇದಕ್ಕೆ ಎಲ್ಲರ ಅಡುಗೆ ಮನೆಯಲ್ಲಿ ಲವಂಗ ಹಾಕ್ಬೋದು, ಹಾಗೆಯೇ ಧನಿಯಾ ಹಾಕ್ಬೋದು, ದೇವ್ರ ಮನೆಯಲ್ಲಿ ಕರ್ಪೂರ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಈ 3 ವಸ್ತುಗಳನ್ನು ನೀವು ಯಾವಾಗ ಗಂಟು ಕಟ್ಟಬೇಕು ಅನ್ನೋದಾದರೆ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ, ಯಾವ ಟೈಮಲ್ಲಿ ಆದರೂ ಪರವಾಗಿಲ್ಲ, ನೀವು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ನೀವು ದೇವ್ರ ಮನೆಯಲ್ಲಿ ಕೂತ್ಕೊಂಡು ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ದೀಪವನ್ನು ಹಚ್ಚಿ ನಂತರ ಈ 3 ವಸ್ತುಗಳನ್ನು ನೀವು ಅದರಲ್ಲಿ ಹಾಕಿ ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಅಮ್ಮನ ಮಂತ್ರವನ್ನು ನೀವು 11 ಸಾರಿ ಆಗ್ಬೋದು, 21 ಸಾರಿ ಆಗ್ಬೋದು ಅಥವಾ 108 ಸಾರಿ ಆಗ್ಬೋದು. ಅಮ್ಮನ ಮಂತ್ರವನ್ನು ಹೇಳ್ತಾ ನೀವು ಗಂಟು ಕಟ್ಟಿ ನಂತರ ಇದನ್ನೇನು ಮಾಡಬೇಕು ಅನ್ನೋದಾದರೆ ನಿಮ್ಮದು ಇದು ಕ್ಯಾಶ್ ಬಾಕ್ಸಲ್ಲಿ ಇಡಬೇಕು ಸ್ನೇಹಿತರೆ. ಇನ್ನು ಮಂತ್ರ ಯಾವುದು ಅನ್ನೋದಾದರೆ ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಲಕ್ಷ್ಮೀ ನಮಃ ಅಂತ ನೀವು 11 ಬಾರಿ ಅಥವಾ 21 ಬಾರಿ ಅಥವಾ 108 ಬಾರಿ ಈ ರೀತಿಯಾಗಿ ಹೇಳಿ ನೀವು ಅದನ್ನು ಗಂಟು ಕಟ್ಟಬೇಕಾಗತ್ತೆ. ಗಂಟಿಗೂ ಕೂಡ ನೀವು ಅರಿಶಿನ, ಕುಂಕುಮ, ಒಂದು ಹೂವನ್ನು ಇಟ್ಟು ಅಗರಬತ್ತಿಯಿಂದ ಮತ್ತು ಕರ್ಪೂರದಿಂದ ಆರತಿಯನ್ನು ಮಾಡಬೇಕಾಗತ್ತೆ. ನಂತರ ಇದನ್ನು ತೊಗೊಂಡೋಗಿ ನೀವು ಕ್ಯಾಶ್ ಬಾಕ್ಸ್ ಎಲ್ಲಿ ಕ್ಯಾಶೆಲ್ಲ ಇಡ್ತೀರಲ್ಲ ಅಲ್ಲಿ ನೀವು ಇದನ್ನು ಇಡಬೇಕಾಗತ್ತೆ.
ಇನ್ನು ವ್ಯಾಪಾರ ಮಾಡ್ತಾ ಇದ್ದೀರಾ, ವ್ಯಾಪಾರ ಚೆನ್ನಾಗಿ ಆಗಬೇಕು, ವ್ಯಾಪಾರ ಯಾಕೋ ಚೆನ್ನಾಗಿ ಆಗ್ತಾ ಇತ್ತು, ಇದ್ದಕ್ಕಿದ್ದಂಗೆ ಡಲ್ ಆಗಿಬಿಟ್ಟಿದೆ, ವ್ಯಾಪಾರ ಚೆನ್ನಾಗಿ ಆಗಬೇಕು ಅನ್ನೋರು ಕೂಡ ನೀವು ಗ್ರಹಣದ ಸಮಯದಲ್ಲಿ ನೀವು ಮನೆಯಲ್ಲಿ ಈ ಗಂಟನ್ನು ಕಟ್ಟಿ ನಂತರ ನೀವು ತೊಗೊಂಡೋಗಿ ಅಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು ಸ್ನೇಹಿತರೆ. ಇದರಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಹಾಗೆಯೇ ಜನಾಕರ್ಷಣೆ ಕೂಡ ಹೆಚ್ಚಾಗುತ್ತೆ. ಇನ್ನು ಮನೆಯಲ್ಲಿ ನೀವು ಈ ಗಂಟಿಡೋದ್ರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಬಂದು ನೆಲೆಸ್ತಾಳೆ. ನಿಮಗೆ ಹಣದ ಕೊರತೆ ಅನ್ನೋದೇ ಆಗಲ್ಲ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಅದರಲ್ಲೂ ಇಂತಹ ಸಮಯ ಅಂದರೆ ನಮಗೆ ಗ್ರಹಣಗಳು ಬರೋದು ವರ್ಷದಲ್ಲಿ 2-3 ಗ್ರಹಣ ಬರುತ್ತೆ. ಈ ಗ್ರಹಣದ ಸಮಯದಲ್ಲಿ ಮಹಾಲಕ್ಷ್ಮಿನ ಈ ರೀತಿಯಾಗಿ ಬೇಡಿಕೊಂಡು ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಲವಂಗ ಆಗ್ಬೋದು, ಕರ್ಪೂರ ಆಗ್ಬೋದು, ಹಾಗೆಯೇ ನಮಗೆ ಧನಿಯಾನೂ ಅಷ್ಟೇ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು. ಈ 3 ವಸ್ತುಗಳು, ಅದರಲ್ಲೂ ಕೆಂಪು ಬಟ್ಟೆ, ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಾವು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಧನಾಕರ್ಷಣೆ ಅನ್ನೋದು ಹೆಚ್ಚಾಗತ್ತೆ. ನೀವು ದುಡಿದಂಥ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋದಕ್ಕೆ ಶುರು ಆಗುತ್ತೆ. ಎಷ್ಟು ದಿನ ಇರಬೇಕು ಇದು ಗಂಟು ಕ್ಯಾಶ್ ಬಾಕ್ಸಲ್ಲಿ ಅನ್ನೋದಾದರೆ ಇಷ್ಟೇ ದಿನ ಇರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಇದರಲ್ಲಿ ಹಾಳಾಗಂಥದ್ದು ಏನೂ ಇಲ್ಲ, ಕೆಟ್ಟೋಗಂಥದ್ದು ಏನೂ ಇಲ್ಲ. ಹಾಗಾಗಿ ಎಷ್ಟು ದಿನ ಬೇಕಾದರೂ ಇರ್ಬೋದು. ನಿಮಗೆ ಆ ಧನಿಯಾ ಸ್ಮೆಲ್ ಆಗಲಿ ಅಥವಾ ಕರ್ಪೂರದ ಸ್ಮೆಲ್ಲು, ಲವಂಗ ಸ್ಮೆಲ್ಲು ಯಾವಾಗ ಕಡಿಮೆ ಅನಿಸುತ್ತೋ, ಅಂದರೆ ಕಡಿಮೆ ಆಗ್ತಾ ಇದೆ ಸ್ಮೆಲ್ ಅನಿಸುತ್ತಲ್ಲ, ಆ ಸಮಯದಲ್ಲಿ ಅದನ್ನು ತೆಗೆದು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬಿಡಿ. ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ, ಅರಳಿ ಮರ ಆಗ್ಬೋದು ಅಥವಾ ತೆಂಗಿನ ಮರ ಇರ್ಬೋದು, ಈ ಥರದ ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ, ಆ ಮರದ ಕೆಳಗಡೆ ಹಾಕಿ ಮತ್ತು ನಂತರ ನೀವು ಯಾವುದಾದ್ರೂ ಒಂದು ಶುಕ್ರವಾರದ ದಿನ ಇದೇ ರೀತಿಯಾಗಿ ಗಂಟು ಕಟ್ಟಿ ಮತ್ತೆ ನೀವು ಕ್ಯಾಶ್ ಬಾಕ್ಸಲ್ಲಿ ಇಡ್ತಾ ಬನ್ನಿ. ನೋಡಿ ನಿಮ್ಮ ಹಣ ಯಾವ ರೀತಿಯಾಗಿ ಆಕರ್ಷಣೆ ಆಗುತ್ತೆ ಅಂತ ನಿಮಗೆ ಇದರ ಚೇಂಜಸ್ ಗೊತ್ತಾಗುತ್ತೆ ಸ್ನೇಹಿತರೆ. ನಿಮಗೆ ಈ ರೀತಿಯಾದ ಅಂದರೆ ಮಹಾಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನಾವು ಮನೇಲಿ ಇಡೋದ್ರಿಂದ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿ ನಮ್ಮ ಹಣದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ. ನಮಗೆ ಏನಕ್ಕೆ ಆದರೂ ಹಣ ಇಲ್ಲದೆ ಯಾವ ಕೆಲಸನೂ ಆಗಲ್ಲ ಸ್ನೇಹಿತರೆ. ಮೇಯ್ನಾಗಿ ನಮಗೆ ಹಣ ಬೇಕೇ ಬೇಕು. ಊಟ ಮಾಡೋದಕ್ಕಾಗ್ಬೋದು, ಬಟ್ಟೆಗೆ ಆಗ್ಬೋದು, ಅಥವಾ ಟ್ರಾವೆಲಿಂಗ್ ಹೋಗ್ಬೋದು, ಅಥವಾ ಮಕ್ಕಳು ಫೀಸ್ ಕಟ್ಟೋದು, ಯಾವುದಕ್ಕೆ ಆದರೂ ಹಣ ಬೇಕು. ನಮಗೆ ಹಣ ಅಷ್ಟೊಂದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಹಣವನ್ನು ನಾವು ಆಕರ್ಷಣೆ ಮಾಡಬೇಕಂದ್ರೆ ಈ ಥರದ ವಸ್ತುಗಳನ್ನು ನಾವು ಮನೆಯಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ತುಂಬಾ ಉಪಯುಕ್ತವಾದ ಮಾಹಿತಿ ಸ್ನೇಹಿತರೆ. ಅದರಲ್ಲೂ ನಮಗೆ ಚಂದ್ರಗ್ರಹಣ, ವರ್ಷದ ಕೊನೆಯ ಚಂದ್ರಗ್ರಹಣ ಅಂತ ಹೇಳ್ಬೋದು. ಇನ್ನು ಇಂತಹ ದಿನಗಳಿಗೋಸ್ಕರ ನಾವು ಮತ್ತೆ ತುಂಬ ದಿನ ಕಾಯಬೇಕಾಗುತ್ತೆ ಅಂತ ಹೇಳ್ತಾ, ಇಂತಹ ದಿನಗಳನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲರ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿ ನಾನು ಕೂಡ ಬೇಡ್ಕೊತೀನಿ. ಎಲ್ಲರ ಕಷ್ಟಗಳನ್ನು ಬಗೆಹರಿಸಿ ಎಲ್ಲರ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಲಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.